ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಡಿವಿನಾ ಡಿಸೋಜಾ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಸಿಂಪಲ್ಲಾಗಿ ಸೌತೆಕಾಯಿ ಹಾಕಿ ಪ್ರಾನ್ಸ್ ಕರಿ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಸಣ್ಣದು ಕಟ್ ಮಾಡಿ ಒಳ್ಳೆ ಮಾಡಿ ವಾಶ್ ಮಾಡಿ ನಾನಿಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ ಗ್ರೈಂಡ್ ಮಾಡಲಿಕ್ಕೆ ಮಸಾಲೆ ಕರಿಮೆಣಸು 1 ಟೀ ಸ್ಪೂನ್, 2 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಆಮೇಲೆ ಅರಿಶಿನ 1 ಟೀ ಸ್ಪೂನ್, ತೆಂಗಿನಕಾಯಿ 1 ಕಪ್, 9 ಬ್ಯಾಡಗೆ ಮೆಣಸು ಮತ್ತು ಊರಿದ್ದು ಗುಳ್ಳೆ ಮೆಣಸು. ಇಷ್ಟನ್ನು ನಾನು ರೆಡಿ ಮಾಡ್ತೇನೆ. ಅದನ್ನು ಗ್ರೈಂಡ್ ಮಾಡಬೇಕು. ಇಲ್ಲಿ ಹುಳಿಯನ್ನು ತಗೊಂಡಿದ್ದೇನೆ. ಕಪ್ಪಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನೆನೆಸಿಡಬೇಕು. ಗ್ರೈಂಡ್ ಆದ ಮಸಾಲವನ್ನು ನಾನು ಬದಿಗೆ ಇಟ್ಟಿದ್ದೇನೆ. ಇವಾಗ ನಾನು ಒಂದು ಪಾತ್ರೆಗೆ ಮಸಾಲವನ್ನು ಹಾಕ್ತೇನೆ. ಅದನ್ನು ಒಳ್ಳೆ ರೋಸ್ಟ್ ಮಾಡಬೇಕು. ಅದರ ರಾ ಸ್ಮೆಲ್ ಹೋಗುವ ತನಕ ಸ್ವಲ್ಪ ರೋಸ್ಟ್ ಮಾಡ್ತಾ ಇರಬೇಕು. ಚೆನ್ನಾಗಿ ರೋಸ್ಟ್ ಮಾಡಬೇಕು. ಆಮೇಲೆ ಅದಕ್ಕೆ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡೋದು. ಮಸಾಲದ್ದು ನೀರುಂಟು, ಅದಕ್ಕೆ ಬೇಕಾದರೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಿ. ಜಾಸ್ತಿ ತೆಳು ಮಾಡಬೇಡಿ. ಇದನ್ನು ನಾವು ಇವಾಗ ಬಾಯ್ಲ್ ಮಾಡಲಿಕ್ಕೆ ಇಡೋದು. ಒಳ್ಳೆ ಬಾಯ್ಲ್ ಮಾಡಬೇಕು. ಅದರ ನಂತರ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇಲ್ಲಿ ನಾನು ಹುಳಿ ನೀರು ಸೇರಿಸ್ತಾ ಇದ್ದೇನೆ. ಅದಕ್ಕೆ ನಾವು ಹುಳಿ ನೀರು ಸೇರಿಸಬೇಕು. ಅದನ್ನು ಒಳ್ಳೆ ಹಿಂಡಬೇಕು. ಹಿಂಡಿ ಅದರ ನೀರು ನಾವು ಮಿಕ್ಸ್ ಮಾಡೋದು. ಮಸಾಲ ಒಳ್ಳೆ ಬಾಯ್ಲ್ ಆಗಬೇಕು. ಇವಾಗ ಇಲ್ಲಿ ಒಳ್ಳೆ ಬಾಯ್ಲ್ ಆಗ್ತಾ ಉಂಟು. ಬಾಯ್ಲ್ ಆಗುವಾಗ ನಾವು ಪ್ರಾನ್ಸನ್ನು ಸೇರಿಸೋದು. ಇದಕ್ಕೆ ನಾವೀಗ ಪ್ರಾನ್ಸನ್ನು ಸೇರಿಸ್ತಾ ಇದ್ದೇನೆ. ಅದನ್ನೊಂದು 10 ನಿಮಿಷ ಬಾಯ್ಲ್ ಮಾಡಬೇಕು. ಎಲ್ಲವನ್ನು ಸೇರಿಸ್ತಾ ಇದ್ದೇನೆ. ಇದನ್ನು 10 ನಿಮಿಷ ಬಾಯ್ಲ್ ಮಾಡಲಿಕ್ಕೆ ಬಿಡಿ. ಇದು ಒಳ್ಳೆ ಬಾಯ್ಲ್ ಆದ ನಂತರ ನಾವು ಸೌತೆಕಾಯನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟದ್ದನ್ನು ಇವಾಗ ಇಲ್ಲಿ ಸೇರಿಸ್ತಾ ಇದ್ದೇನೆ. ಕೊನೆಗೆ ಸೇರಿಸಬೇಕು, ಯಾಕೆಂದರೆ ಅದು ಫಸ್ಟಿಗೆ ನಾವು ಬಾಯ್ಲ್ ಮಾಡಿ ಇಟ್ಟಿದ್ದೇವೆ. ಕೊನೆಗೆ ಸೇರಿಸೋದು. ಇದನ್ನೊಂದು 5 ಮಿನಿಟ್ಸ್ ನಾವು ಕುದಿ ಬಂದರೆ ಸಾಕು. ಇಲ್ಲಿಗೆ ಇವಾಗ ಪ್ರಾನ್ಸ್ ಕರಿ ರೆಡಿಯಾಗಿದೆ. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.